ನಮಸ್ಕಾರ ಕೃಷ್ಣ ಅವರೇ. ನೀವು ನಮ್ಗೆ ಯಾವಾಗಿಂದ ಪರಿಚಯ ಹೇಳಿ ನಮ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತೇಳಿ. ನಾನು ಮತ್ತೆ ಪದ್ಮಕಲಾ ಮೇಡಮ್ ಅವರು ಜಗನ್ನಾಥ ದಾಸರ ಚಲನಚಿತ್ರ ಯಾವಾಗ ಬಿಡುಗಡೆ ಇತ್ತು ಅವಾಗಿಂದ ತುಂಬ ಚೆನ್ನಾಗಿ ಪರಿಚಯ. ಅದಲ್ಲದಂಗೆ ಸಾಕಷ್ಟು ಸೀರಿಯಲ್ಗಳು, ಚಲನಚಿತ್ರಗಳು, ಅತ್ಯಂತ ಅದ್ಭುತವಾದಂಥ ನಟನೆಯನ್ನು ಮೇಡಮ್ ಅವರು ಮಾಡ್ತಾರೆ. ಹೀಗೆ ನಾವು ನಮ್ಮ ಒಡನಾಟ ಭಾಳ ಚೆನ್ನಾಗಿದೆ. ಭಾಳ ದಿವಸದಿಂದ ಮೇಡಮ್ ಅವರು ಅಂತಿದ್ರು ನೀವು ನೋಡಬೇಕು ಚಲನಚಿತ್ರ ಅಂತೇಳಿ, ಆದರೆ ಅದು ಸಮಯ ಒಡಗುವುದಿಲ್ಲ. ಆದರೆ ಇವತ್ತು ಏಕಾದಶಿ ದಿವಸ, ಹರಿದಿನ ದಿವಸ ಇವತ್ತು ಚಲನಚಿತ್ರದ ವೀಕ್ಷಣೆಯನ್ನು ನಾನು ಮಾಡಿದ್ದೀನಿ. ಅತ್ಯಂತ ಸುಂದರವಾಗಿ ಚಲನಚಿತ್ರ ಮೂಡಿಬಂದಿದೆ. ಖಂಡಿತ ನಾನು ಹೇಳೋದಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಲನಚಿತ್ರ ನೋಡಬೇಕು. ಎಲ್ಲರೂ ಕೂಡ ಚಲನಚಿತ್ರನ ವೀಕ್ಷಣೆ ಮಾಡಬೇಕು. ಬೇಲೂರಿನ ಚನ್ನಕೇಶವನ ಆಶೀರ್ವಾದ ನಮ್ಗೆಲ್ರಿಗೂ ಸಿಗಬೇಕು. ವೈಕುಂಠದ ದಾಸರ ಒಂದು ಮಹಿಮೆ ಏನಿದೆ ಅದು ತುಂಬಾ ಚೆನ್ನಾಗಿ, ತುಂಬಾ ಸರಳವಾಗಿ ಚಿತ್ರಣ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ನಾನು ಹೇಳೋದೇನೆಂದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ಚಲನಚಿತ್ರ ನೋಡಿ ಚಲನಚಿತ್ರವನ್ನ ಬಹಳ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಪದ್ಮಕಲಾ ಅವ್ರಿಗೆ ತುಂಬಾ ಧನ್ಯವಾದಗಳು. ಸಾಕಷ್ಟು ವಿಷಯನ ನಮ್ಗೆ ಚಲನಚಿತ್ರದ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ವೈಕುಂಠದಾಸರು ಯಾರು ಅಂತ ಗೊತ್ತಿಲ್ಲ, ಬರೀ ಹಾಡನ್ನು ಹೇಳ್ತಾ ಇದ್ವಿ. ಅದರಿಂದ ವೈಕುಂಠದಾಸರು ಯಾರು ಅನ್ನೋದನ್ನ ಪ್ರತ್ಯಕ್ಷ ಪರಿಚಯನ್ನ ಮೇಡಮ್ ಮಾಡ್ಕೊಟ್ಟಿದ್ದಾರೆ. ಜಯಂ ಪ್ರಹ್ಲಾದ್ ಅವರು ಚಿತ್ರಕಥೆ ಸಂಭಾಷಣೆ ಅವ್ರದ್ದು. ನಮ್ಮ ಜಯಂ ಪ್ರಹ್ಲಾದ್ ಅವರು ಸಾಕಷ್ಟು ಕಥೆಗಳನ್ನು ಮಾಡಿದ್ದಾರೆ. ಇದರಲ್ಲೂ ಕೂಡ ಅದ್ಭುತವಾಗಿ ಒಂದು ರಚನೆಯನ್ನು ಮಾಡಿದ್ದಾರೆ. ನಾನು ಕೇಳೋದಿಷ್ಟೇ, ಪ್ರತಿಯೊಬ್ಬರು ಕೂಡ ಈ ಒಂದು ಚಿತ್ರಮಂದಿರಕ್ಕೆ ಬಂದು ಚಲನಚಿತ್ರನ ವೀಕ್ಷಣೆ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಧನ್ಯವಾದಗಳು. ಅಲ್ಲ, ಕೃಷ್ಣ ಅವರು ನಮ್ಗೆ ನಮ್ ಜೊತೆ ನಿಂತು ಜನಗಳೆಲ್ಲರನ್ನೂ ಥಿಯೇಟರ್ ಕರೆಸ್ಬೇಕು. ನೀವು ಇದು ಸಹಕಾರ ಕೊಡ್ತೀರಾ ಅಂತ ಗೊತ್ತು. ನಾನು ಅದೇ ಹೇಳಿದ್ದೆ, ನಾವು ಅಲ್ಲೆಲ್ಲ ಮಾಡುವಾಗ ಆ ಏರಿಯಾಗೆಲ್ಲ ಕೃಷ್ಣ ಅವ್ರನ್ನ, ಜಯತೀರ್ಥ ಅವ್ರನ್ನೆಲ್ಲ ತಗೋಬೇಕು. ಅವ್ರಿಗೆ ತುಂಬಾ ಆ ಕಡೆ ಪರಿಚಯ ಇರೋದ್ರಿಂದ ನಮ್ಗೆ ಟಿಕೆಟ್ ಎಲ್ಲ ಮಾಡಿಸ್ಕೊಟ್ಟು ದಯವಿಟ್ಟು ನೀವು ಎಲ್ಲಾರ್ಗೂ ತಲುಪಿಸ್ಬೇಕು. ಖಂಡಿತ. ಥ್ಯಾಂಕ್ ಯು.